ಡಿಜಿಟಲ್ ಮಾಧ್ಯಮದ ಎಲ್ಲ ಗೆಳೆಯರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಕುವೆಂಪು ಅವ್ರ ಮಗ ತೇಜಸ್ವಿ ಅವ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಕುತೂಹಲ ಭಾಳ ಜಾಸ್ತಿ ನಮಗೆ. ಯಾಕೆಂದರೆ ನಾನೊಬ್ಬ ಸಾಹಿತ್ಯ ಪ್ರೇಮಿಯಾಗಿದ್ಕೊಂಡು, ಆಮೇಲೆ ನಾನು ಅವ್ರ ಬರವಣಿಗೆಗೆ ಲವರ್, ಫ್ಯಾನ್ ಅಂತಲೇ ಹೇಳ್ಬೋದು. ಫ್ಯಾನ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನನಗೆ ಅವ್ರ ಬಗ್ಗೆ ಜಾಸ್ತಿ ಗೌರವ. ಯಾಕೆಂದರೆ ಆ ಮಾತುಗಳಲ್ಲಿ ಅದನ್ನು ವರ್ಣಿಸೋಕೆ ಆಗಲ್ಲ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾಕೆ ಈ ವಿಡಿಯೋ ಮಾಡ್ತಿದ್ದೀರಾ ಅಂದರೆ ತುಂಬ ವೆರಿ ಸಿಂಪಲ್ ಗೆಳೆಯರೆ. ನಾನು ಯಾಕೆ ತೇಜಸ್ವಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವಾಗ ಅಂತಂದರೆ, ತೇಜಸ್ವಿ ಅವರು ನಮ್ಗೆಲ್ರಿಗೂ ಒಂದು ಬರವಣಿಗೆಗೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಅವರು ಒಂದು ಸ್ಫೂರ್ತಿಯ ಚಿಲುಮೆ. ಬಹಳಷ್ಟು ಬರವಣಿಗೆಗಳು, ನಂದಿನಿನ ಬರವಣಿಗೆಗಳನ್ನ ನೋಡಿ ನಾನು ಮುಂಚೆ ಕಾಮೆಂಟ್ ಮಾಡ್ತಾ ಇದ್ದೆ, ನಂದಿನಿ ನಿನ್ನ ಬರವಣಿಗೆ ನಿಜವಾಗ್ಲೂ ಮಾಧ್ಯಮಕ್ಕಲ್ಲ, ನೀನು ಯಾವ್ದಾದ್ರು ಕತೆ ಕಾದಂಬರಿಗಳನ್ನ ಬರೀ ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದ್ದೆ. ಬಟ್ ನಂದಿನಿ ಹೇಳ್ತಾ ಇಲ್ಲ, ಅದಕ್ಕೆಲ್ಲ ಸಾಕಷ್ಟು ಸಮಯ ಬೇಕು, ಹಣ ಬೇಕು, ಅದೆರಡೂ ನಮ್ಮಲ್ಲಿಲ್ಲ. ಆಮೇಲೆ ಈ ಜೀವನದ ಜಂಜಾಟದಲ್ಲಿ ನಾವು ಹೇಗಾದರೂ ಬದುಕು ಕಟ್ಕೊಬೇಕು ಅನ್ನೋ ಒಂದು ಓಡಾಟದಲ್ಲೇ ನಮ್ಮ ಜೀವನನ ನಿರ್ಧಾರ ಮಾಡ್ಕೊಂಡಿರೋದ್ರಿಂದ ಆ ಜೀವನ ಕಟ್ಕೊಳ್ಳೋಕೆ ನಮಗೆ ಕಷ್ಟ ಆಗ್ಬಿಟ್ಟಿದೆ. ಸೊ ಅಂಥದ್ರಲ್ಲಿ ನಾವು ಕತೆ ಕಾದಂಬರಿ ಕವನಗಳನ್ನ ಬರೆಯೋದಿರಲಿ, ಅದನ್ನ ಬರಿತೀವಿ ಅಂತ ಅಂದ್ಕೊಳ್ಳೋದು, ಊಹೆ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗಿತ್ತು. ಬಹಳಷ್ಟು ಜನ ಕವಿಗಳನ್ನ ಅವರ ಮನೆ, ಮತ್ತೊಂದು ಅವ್ರ ನೆನಪಿನ ಬುತ್ತಿ ಏನಿದೆ ಅಂತ ಹೇಳಿ ಹೋಗಿ ನೋಡ್ಬೇಕು ಅಂತ ಹೇಳಿ ಬಹಳಷ್ಟು ವಿಡಿಯೋಗಳನ್ನ ಈಗ ಆಲ್ರೆಡಿ ಮಾಡಿದೀವಿ. ಮೋಸ್ಟ್ಲಿ ಅದು ಬಂದಿರ್ಬೋದು ಅಥವಾ ಮುಂದೆ ಬರಬಹುದು ಈ ವಿಡಿಯೋ ನಂತರ, ಅದು ಗೊತ್ತಿಲ್ಲ ನನಗೆ. ಆದರೆ ಈಗ ನಾವು ಪ್ರೆಸೆಂಟ್ ಹೋಗ್ತಾ ಇರೋದು ತೇಜಸ್ವಿ ಅವರ ಒಂದು ನೆನಪಿನ ಬುತ್ತಿಯನ್ನು ನೋಡೋದಕ್ಕೆ. ತುಂಬ ಖುಷಿ ಆಗ್ತಾ ಇದೆ, ತುಂಬ ಎಕ್ಸೈಟ್ಮೆಂಟ್ ಆಯಿತು. ಯಾಕೆಂದರೆ BT ರುದ್ರೇಶ್ ಸರ್ಗೆ ನಾನು ಕಾಲ್ ಮಾಡಿದೆ, ಏನು ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ಸರ್ ನೀವು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ನಿಮ್ಮ ಹತ್ರ ಒಂದು ಆಡಿಯೋ ರೆಕಾರ್ಡ್ ಉಳ್ಕೊಂಡಿದೆ, ಕೊನೆಯ ಸಂದರ್ಶನ ನೀವೇ ಮಾಡಿದ್ದು, ನಾನು ಹುಡುಕೊಡ್ತೀನಿ ಅಂದರು. ಓಕೆ ಫೈನ್ ಸರ್ ಅಂದೆ. ಅಟ್ಲೀಸ್ಟ್ ಕೊನೆಗೆ ನನಗೆ ಆಗತ್ತಾ, ಇದು ಫುಲ್ಫಿಲ್ ಆಗತ್ತಾ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇಲ್ಲ 100% ಆಗತ್ತೆ ಅಂತ ಗೊತ್ತಿತ್ತು. ಅದೇ ರೀತಿ ದೈವ ಬಲನೋ ಏನೋ, ಒನ್ ಡೇನೂ ಆಗಿಲ್ಲ ನಾವು ಕಾಲ್ ಮಾಡಿ ಬನ್ನಿ ಅಂತ ಹೇಳಿದ್ರು. ಸೊ ಇವಾಗ ನಾವ್ ಅಲ್ಲಿಗೆ ಹೋಗ್ತಾ ಇದೀವಿ. ರಾತ್ರಿ 10 ಗಂಟೆ ಸಮಯ. ಅವ್ರಿಗೀಗಷ್ಟೇ ಕಾಲ್ ಮಾಡಿದ್ರು ನಮ್ಗೆ, ನೀವು ಬನ್ನಿ, ನಾನು ಆ ವಿಡಿಯೋ ಕ್ಲಿಪ್ ನ ಕೊಡ್ತೀನಿ ಅಂತ. ನಾನು ಯಾವಾಗ ಬರ್ಲಿ ಅಂತ ಹೇಳಿದೆ. ಅವರು ಯಾವಾಗ ಬರ್ಲಿ ಅಂದ ತಕ್ಷಣ ಯೋಚನೆ ಮಾಡಕ್ ಶುರು ಮಾಡಿದ್ರು, ಯಾವಾಗ ನನಗೆ ಸಮಯ ಫ್ರೀ ಇದೆ ಅಂತ. ಬಟ್ ನನಗೆ ತಡ್ಕೊಳ್ಳೋ ಕ್ಯೂರಿಯಾಸಿಟಿನೂ ನನ್ಗಿಲ್ಲ, ನನ್ ಪೇಷನ್ಸ್ ಕೂಡ ಇಲ್ಲ ನನ್ಗೆ, ಅದು ನನ್ನ ಕೈ ಸೇರೋವರ್ಗುನು. ಸೊ ಆ ಒಂದು ಕ್ಯೂರಿಯಾಸಿಟಿ ಮೇಲೆನೆ, ಸರ್ ಇಲ್ಲ ನಾನು ಈಗಲೇ ಬಂದ್ಬಿಡ್ತೀನಿ ಅಂದೆ. ಬನ್ನಿ ಆಯ್ತು ಬನ್ನಿ, ನಾನು ಕ್ಲಿನಿಕಲ್ಲಿ ಇದ್ದೀನಿ, ಕ್ಲಿನಿಕ್ಕಿಂದ ಮನೆಗೆ ಹೋಗ್ತಿದ್ದಂಗೆನೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಬನ್ನಿ ಅಂತ ಅಂದ್ರು. ಸರಿ, ಅದರಂತೆ ನಾವು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿದ್ದಂಗೆ ಅವ್ರು ನಮಗೆ ಸಿಗ್ತಾರೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅದನ್ನ ನಾವು ಕ್ಲಿಪ್ಪಿಂಗ್ ನ ತಗೊಂಡಿರೋಂಥದ್ದನ್ನು ಕೂಡ ವಿಡಿಯೋ ಮಾಡ್ತೀವಿ. ಮತ್ತೊಂದು ವಿಷಯ ಹೇಳ್ಬೇಕು, ತೇಜಸ್ವಿ ಅವ್ರ ಬಗ್ಗೆ ಕೊನೆಯದಾಗಿ ಸಂದರ್ಶನ ಮಾಡಿದ್ದು BT ರುದ್ರೇಶ್ ಸರ್. ಹೌದು, ಹಾಗಾಗಿನೇ ಆ ವಿಡಿಯೋ ಕ್ಲಿಪ್ ಇವ್ರ ಹತ್ರ ಆಡಿಯೋ ಕ್ಲಿಪ್ ಇದೆ. ಆಕ್ಚುಲಿ ವಿಡಿಯೋ ಕ್ಲಿಪ್ ಅಲ್ಲ ಅವ್ರ ಹತ್ರ ಇರೋದು, ಆಡಿಯೋ ಕ್ಲಿಪ್. ಆಗ ಟೇಪ್ ರಿಕಾರ್ಡರ್ ಇತ್ತು, ಅಂದ್ರೆ ಕ್ಯಾಸೆಟ್ ನ ಮೂಲಕ ರೆಕಾರ್ಡ್ ಮಾಡುವಂತದ್ದು. ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿದೆಯೋ ಏನೋ ಒಂದು ಗೊತ್ತಿಲ್ಲ. ಬನ್ನಿ ಲೆಟ್ಸ್ ಗೋ. ಹಾಗಾದ್ರೆ ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಕೂಡ ವಿಡಿಯೋ ಮಾಡ್ತೀವಿ. ಇದೇ ಮನೆ ಅನ್ಸುತ್ತೆ BT ರುದ್ರೇಶ್ ಅವ್ರದ್ದು. ನಮಸ್ತೆ ಸರ್. ಬನ್ನಿ. ಹೇಗಿದ್ದೀರಾ? ಎಸ್ ಸೂಪರ್. ನನ್ನ ಪ್ರಕಾರ ಅವ್ರು ಹೋಗಿ ಆಗಲೇ ಒಂದು 5 ವರ್ಷ ಆಯ್ತಾ? ಆಗಿದೆ ಸರ್, ಒಂದು 5 ವರ್ಷ. ಅವ್ರ ವಯಸ್ಸು ತೀರೋಗಿನ ಹೆಚ್ಚು ಕಮ್ಮಿ ಒಂದು 6 ತಿಂಗಳು ಆಯ್ತು. ಗೊತ್ತು. ರಾಜೇಶ್ವರಿ ಅವರು ಫೋನ್ ಮಾಡಿದ್ರು. ನಿಮ್ದು ಇಂಟರ್ವ್ಯೂ ಮಾಡಿದ್ವಲ್ಲ ಸರ್ ಆ ಟೈಮಲ್ಲಿ. ಆಮೇಲೆ ಫೋನ್ ಮಾಡಿದ್ರು. ಪಾಪ ಅವ್ರೇನು ಹೇಳಿದ್ರು ಅಂದರೆ, ಡಾಕ್ಟ್ರೇ ನಿಮ್ಮದು ಯಜಮಾನರು ನಿಮ್ಮದು ಒಂದು ಸಂದರ್ಶನ ಕನ್ನಡಪ್ರಭದಲ್ಲಿ ಬಂದಿತ್ತು, 6 ವಾರ ನನ್ನ ಹತ್ರ ಇದೆ, ನನ್ನ ಕೈಯಲ್ಲಿ ಅದನ್ನ ಪುಸ್ತಕ ಮಾಡಬೇಕು ಅಂತ ಇದ್ದೀವಿ, ನಿಮ್ಮ ಪರ್ಮಿಷನ್ಗೋಸ್ಕರ ಫೋನ್ ಮಾಡಿದ್ದೀನಿ ಅಂತವ್ರು. ಹೇಳಿದೆ ಪರ್ಮಿಷನ್ ಏನು ಅಂತ ಮೇಡಮ್, ನಮ್ಗೆ ಸಂತೋಷ ಅಲ್ವಾ, ಅದರಲ್ಲೂ ನೀವು ಮಾಡ್ತೀರಾ ಅಂದರೆ ಅಂದೆ ನಾನು. ಅದಕ್ಕೆ ಅವ್ರು ಇದ್ಕೊಂಡು ಇಲ್ಲ ನೀವಿಲ್ಲ, ನೀವು ಬಳಸ್ಕೊಡಿ ಮೇಡಮ್, ಕ್ರೆಡಿಟ್ ಕೊಡಿ. ಆದರೆ ಒಂದು ಸಣ್ಣದು ನನಗೆ ಅದರಲ್ಲಿ ನನಗನ್ಸಿದ್ದು ನಾನು ಹೇಳ್ತೀನಿ.
ಏನು ಹೇಳಿ ಅದ್ರಲ್ಲಿ ಎಲ್ಲ ಒಂದು ಕಡೆ ಹೇಳ್ತಾರೆ ಬೆಂಗಳೂರಿನ ಡಾಕ್ಟರ್ಗಳು ನನ್ನ ಕೇಸನ್ನು ಕೆಡಿಸ್ಬಿಟ್ರು ಕಣ್ರಿ ಅಂತೇಳಿ ಮಮ್ಮೆಲ್ಲ ಮರುಗಿದರು ಅಂತ ಬರೆದಿದ್ದೀರಾ. ಇನ್ಫ್ಯಾಕ್ಟ್ ಆ ಡಾಕ್ಟರ್ಗಳೆಲ್ಲ ಒಳ್ಳೇದು ಮಾಡಿದ್ರು ಮೇಡಮ್. ನಾವು ನನ್ನ ಹತ್ರ ರೆಕಾರ್ಡಿಂಗ್ ಇದೆ, ನೀವು ಹ್ಞೂ ಅಂತ ಕೇಳಿಸ್ತೀನಿ ನಾನು ಮುಂದೆ. ಅಂದರೆ ಬಟ್ ನಾನೇ ಆಮೇಲೆ ಏನು ಹೇಳಿದೆ, ತಪ್ಪಾಗಿದೆ ಬಿಟ್ಬಿಡಿ ಹೋಗ್ಲಿ. ಅಕಸ್ಮಾತ್ ತಪ್ಪಾಗಿದ್ರೆ ಅಲ್ಲ, ದೃಷ್ಟಿಯಿಂದ ತಪ್ಪಾಗಿದ್ರೆ ಅದು ಒಪ್ಕೊಳ್ಳೋಣ. ಬಟ್ ಅವ್ರು ಹೇಳಿದ್ದೇನೆ ಬರ್ದಿರು ಮಮ್ಮಲ್ಲ ಮರಗಿದ್ರು ಅಂದ್ರೆ ಅವ್ರು ಹೇಳ್ಕೊಂಡಿದ್ದು ನಿಜ. ಎಲ್ಲ ನನ್ನ ಮಕ್ಳು ಹಿಂಗೆ ಹಾಳು ಮಾಡಿಬಿಟ್ರೆ ಶನಿಗಳು ನಮ್ನೆಲ್ಲ ಹಿಂಗೆ ನನಗೆ ಚೈನೀಸ್ ಆಯಿಲ್ ಕುಡಿಸ್ಬಿಟ್ಟು ನನ್ನ ಅದಂತ ಹಸುವಿನ ಕೊಂಬು ತಗೊಂಡು ಉಜ್ಕೊಳಂಗೆ ಆಗ್ಬಿಡ್ತು ಕಣ್ರಿ ಅಂತೆಲ್ಲ ಹೇಳಿದ್ರು ಅವರು. ಅದೆಲ್ಲ ಇದೆ ಇದರಲ್ಲಿ, ರೆಕಾರ್ಡ್ ಇದೆ ಸರ್. ಎಷ್ಟು ನಿಮಿಷ ಆಡಿಯೋ ರೆಕಾರ್ಡ್ ಇದೆ ಸರ್? ಒಂದು 45 ನಿಮಿಷ, ಇನ್ನೂ ಜಾಸ್ತಿ. ಈ ಕಡೆ ಒಂದು 1 hour 50 minutes ಇರಬೇಕು. ಈ ಕಡೆ ಅರ್ಧ, ಆ ಕಡೆ ಅರ್ಧ ಸರ್. ಇದು ಕ್ಯಾಸೆಟ್, ಇದು ಮೈ ಗಾಡ್, ಇದು ಕ್ಯಾಸೆಟ್. ಇಷ್ಟು ಚಿಕ್ಕ ಟೇಪಲ್ಲಿ ತೇಜಸ್ವಿ ಅವರ ವಾಯ್ಸ್ ಇದೆ. 45 ಮಿನಿಟ್ಸ್ ಇದೆ. ಓಕೆ. ಅದನ್ನ ನನಗೆ ಈ ಚಿಕ್ಕದು ಆ ಕಾಲಕ್ಕೆ 10-12 ವರ್ಷಕ್ಕೆ ಮುಂಚೆ ಎಲ್ಲಿದ್ದು ಟೇಪ್ ರೆಕಾರ್ಡಿಂಗ್ ದೊಡ್ಡದೆಲ್ಲ. ಈಗೆಲ್ಲ ಇದು ಬಂತು ಮೊಬೈಲ್, ಅವಾಗೆಲ್ಲಿತ್ತು ಮೊಬೈಲಲ್ಲಿ ರೆಕಾರ್ಡಿಂಗು. ಓಕೆ. ಸೊ ಇದೇ ದೊಡ್ಡದು ನನ್ನ ಹತ್ರ ಇದ್ದಿದ್ದು. ಓಕೆ. ನಾವು ಕೂತಿದ್ದೀವಿ, ಸುಮ್ಮನೆ ಅಲ್ಲಿ ಇಟ್ಬಿಟ್ಟೆ, ಅವ್ರಿಗೆ ಗೊತ್ತಿಲ್ಲ ಅದು ರೆಕಾರ್ಡ್ ಆಗ್ತಾ ಇರೋದು. ಓಕೆ. ಕೊನೆಗೆ ಹೇಳಿದೆ ಸರ್ ಮಾಡಿದ್ದೀನಿ ಅಂತ. ಏನಂದ್ರು? ಏನು ಹೇಳಿ ಹೌದು ಭಾಳ ನಾನು ಹೇಳಿದೆ ಸರ್. ಆಮೇಲೆ ಅಯ್ಯೋ ಡಾಕ್ಟ್ರು ಮಾತಾಡಬೇಡಿ ಅಂತ ಹೇಳಿದ್ದಾರೆ ಕಣ್ರಿ ಸರ್. 1 ಗಂಟೆ ಮಾತಾಡಿ ಆಮೇಲೆ ಅವ್ರು ಹೇಳ್ತಾರಲ್ಲ ಸರ್, ಮೊದಲೇ ಹೇಳಿದ್ರೆ ನಾನು ಮಾತಾಡ್ತಾನೆ ಇರಲಿಲ್ವಲ್ಲ ಸರ್. ಇನ್ಫ್ಯಾಕ್ಟ್ ನಾನು ಜಾಸ್ತಿ ಮಾತಾಡಿದ್ದೀನಿ ಇದರಲ್ಲಿ, ನಾನು ಜಾಸ್ತಿ ಮಾತಾಡಿದ್ದೀನಿ ಅವ್ರಿಗಿಂತ. ಬಟ್ ಏನಿವೆ ಒಳ್ಳೇದಾಯಿತು. ಏನಿವೆ ನಾನು ನಂದನ್ನೇ ಜಾಸ್ತಿ ಹೇಳಿದ್ದೀನಿ, ಹೋಮಿಯೋಪತಿ ಪ್ರೂವ್ ಮಾಡೋದು ಹೆಂಗೆ ಅಂತ ಹೇಳಿದ್ದೀನಿ ಅವ್ರಿಗೆ. ಸೊ ಕೊನೆಗೆ ಅವ್ರೇನಂದ್ರು, ಅಲ್ಲ ಕಣ್ರಿ ಡಾಕ್ಟ್ರೇ, ಈಕ್ವಲ್ ಸ್ಟೇಟಸ್ ಇರೋರ ಹತ್ರ ಮಾತಾಡಿದ್ರೆ ಒಂದು ಮುದಾ ಕಣ್ರಿ, ನಾನೆಲ್ಲ ಮೂಲೆ ಬಂದು ಕೂತಿದ್ದೀನಿ, ನಿಮ್ಮಂಥವ್ರು ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟು ಚೆನ್ನಾಗಿ ಮಾತಾಡ್ತೀರಿ ಅಂದರು. ಆಮೇಲೆ ನಾನು ಸರಿ ಸರ್, ನನಗೂ ಭಾಳ ಸಂತೋಷ. ಕಾರ್ ತನಕ ಬಂದರು, ಕಾರ್ನೆಲ್ಲ ರೌಂಡ್ ಹಾಕಿದ್ರು. ಹೊಸ ಕಾರ್ ಬುಕ್ ಮಾಡಿದ್ದೀನಿ ಕಣ್ರಿ ನಾನು. ರುದ್ರೇಶ್, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ನಿಮಗೆ, ಯಾವಾಗ ಚಿಕ್ಕಮಗಳೂರಿಗೆ ಬಂದರೂ ಮೂಡಿಗೆರೆಗೆ ಬರಬೇಕು ಅಂದರು. 3 ತಿಂಗಳಿಗೆ ಹೋಗೇ ಬಿಟ್ರು. ನಿರುತ್ತರ ಅಂತ ಮನೆ ಹೆಸರು ನಿರುತ್ತರ. ಅದು ನನಗೆ ಅದೇ ಲಾಸ್ಟ್ ಆಗೋಯಿತು, ಫಸ್ಟ್ ಆ್ಯಂಡ್ ಲಾಸ್ಟ್. ಅವ್ರನ್ನ ಮತ್ತೆ ನೋಡುವಂಥ, ನಾನು ಬೆಂಗಳೂರಿಗೆ ಬಂದಾಗ ಈ ಸರಿ ನೀವು ನೋಡ್ತೀನಿ ಕಣ್ರಿ ಹಿಂದೆ. ನಾನು ಮನೆಗೆ ಇಲ್ಲಿಗೆ ಕರ್ಕೊಂಡು ಕೂರಿಸ್ಕೋಬೇಕು ಅಂತ ಮಾಡಿದ್ದೆ ಒಂದು ಅರ್ಧ ಗಂಟೆ. ಅವ್ರಿಗೇನು ಇಷ್ಟ ಅಕ್ಕಿ ರೊಟ್ಟಿ ಎಲ್ಲ ಮಾಡಿಸ್ಕೊಟ್ಟು ಸುಮ್ಮನೆ ಖುಷಿ. ಅವ್ರಿಗೇನು ಗೊತ್ತಾ, ಆಮೇಲೆ ಅವ್ರು ಯಾರೋ ಹೇಳಿದ್ರು ಕೆಂಜಿಗೆ ಪ್ರದೀಪ್ ಅಂತ, ನೀವು ಏನು ಆಸಾಮಿ ಸ್ವಲ್ಪ RSS ಥರ ಕಾಣಿಸ್ತಾರಲ್ವಾ ಅಂದ್ರಂತೆ. ನನಗೆ ಮಾತು ಭಾಷೆ ಅದೆಲ್ಲ ಹಂಗೆ ಕಾಣಿಸುತ್ತಲ್ವಾ ಅಂದ್ರಂತೆ. ಆಮೇಲೆ ಇರ್ಲಿ ಪರವಾಗಿಲ್ಲ, ವಾಟ್ ಎವರ್ ಇಟ್ ಈಸ್ ಎ ಗುಡ್ ಫ್ರೆಂಡ್ ಅಂತ ಆ ಥರ ಅದು ದೊಡ್ಡಷ್ಟಕ್ಕೆ ಇತ್ತು ಅವ್ರ ಹತ್ರ. ಎಷ್ಟು ವರ್ಷ ಆಗಿರ್ಬೋದು? ಹಳೆ ಅಂದ್ರೆ ಸರ್ ಇದು ಟೇಪ್ ರೆಕಾರ್ಡರ್ ಎಷ್ಟು ವರ್ಷದ ಇರ್ಬೋದು ಹಳೆದು? ಒಂದು 15 ವರ್ಷ. 15 ವರ್ಷ ಹಳೆ ಟೇಪ್ ರೆಕಾರ್ಡರ್. ಅಂದ್ರೆ ನೀವು ಇದನ್ನ ಏನಕ್ಕೆ ಬಳಸ್ತಾ ಇದ್ರಿ ಸರ್ ಅವಾಗ? ಇದನ್ನ ಕ್ಯಾಸೆಟ್ ಸಿಗ್ತಾ ಇರಲಿಲ್ಲ ಇಲ್ಲಿ. ಇಲ್ಲ ಏನಾದ್ರೂ ಮಾತಾಡೋದು, ಇದು ಯಾಕೆ, ಇದು ಯಾರೋ ಒಬ್ಬ ಪತ್ರಕರ್ತ ತಂದ್ಕೊಟ್ಟಿದ್ದು. ಈಗ ನೀವು ನೋಡಿರ್ಬೇಕಲ್ಲ, ಈಗೆಲ್ಲ ಮೈಕ್ ಹಿಡಿತಾರಲ್ವಾ, ಅವಾಗೆಲ್ಲ ನೋಡಿ ಇಲ್ಲಿದೆ ಇಲ್ಲಿ. ಇದನ್ನ ಹಿಂಗ್ ಒತ್ಬಿಟ್ಟು ಬೇಕಾದ ನಿಲ್ಸ್ಕೋಬಹುದು, ಬೇಡದಾದ ಬಿಡ್ಬೋದು. ಹಿಂಗೆ ಏನ್ ಮಾಡೋರು, ಹಿಂಗ್ ಹಾಕೊಂಡು ಇಂಟರ್ವ್ಯೂ ಮಾಡ್ತಾರಲ್ಲ ಪತ್ರಕರ್ತರು. ಇಂಗ್ಲೆಂಡ್ ನಲ್ಲಿ ತಂದಿದ್ದು. ಇಂಗ್ಲೆಂಡ್ ಇಂದ ಅವ್ನು ಯಾರೋ ಪತ್ರಕರ್ತ ನನಗೆ ಗಿಫ್ಟ್ ಕೊಟ್ಟಿರೋದು. ಸೊ ಅವರು, ದಿಸ್ ಇಸ್ ದ ಕಾಂಪ್ಯಾಕ್ಟ್ ಟೇಪ್ ರೆಕಾರ್ಡರ್, 2-in-1. ಯು ಕ್ಯಾನ್ ರೆಕಾರ್ಡ್ ಅಂಡ್ ವಾಯ್ಸಸ್, ಇಟ್ ಕ್ಯಾಚಸ್ ವೆರಿ ವೆಲ್ ಅಂಡ್ ಇಟ್ ಪ್ರೊಡ್ಯೂಸಸ್ ವೆರಿ ವೆಲ್ ಅಂತ. ಇದು 10 ವರ್ಷದಾಯ್ತು, ಅದಕ್ಕೆ ಹಿಂಗಿರ್ಬೇಕು ನಾವು. ಬಟ್ ಅವಾಗ ಕ್ಲೀನ್ ಆಗಿ ವಾಯ್ಸ್ ಎಲ್ಲ ಕೇಳಿಸೋದು. ಆದ್ರೆ ಇದೇನು ನಮ್ದು ತಪ್ಪ, ನಾನು ಅವ್ರ ಹತ್ರ ಹಿಡಿದಿರ್ಲಿಲ್ವಲ್ಲ. ನೀವು ಮಾತಾಡ್ತಿದೀವಿ, ಇದೆಲ್ಲಿದೆ 3 ಅಡಿ ದೂರದಲ್ಲಿ ಟೇಬಲ್ ಮೇಲೆ ಇದೆ. ನೀವು ಸುಮ್ಮನೆ ಹಂಗೆ ಇಟ್ಬಿಟ್ಟಿದ್ದೀರಾ ಅಷ್ಟೇ. ಅವ್ರಿಗೂ ಗೊತ್ತಿಲ್ಲ. ನಾನು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಟೇಪ್ ರೆಕಾರ್ಡ್ ಮಾಡೋರಿಗೆ ಗೊತ್ತು. ಸೊ ಅವ್ರು ಕಂಟ್ರೋಲ್ಡ್ ಆಗಿ ಮಾತಾಡ್ತಾರೆ, ಯಾಕೆಂದ್ರೆ ಅವರೆಲ್ಲೂ ಸಿಗಾಕೋಬಾರ್ದು ಅಂತ. ಹೌದು. ಬಟ್ ನಾನೇನು ಮಾಡಲಿಲ್ಲ, ಸುಮ್ಮನೆ ಆನ್ ಮಾಡಿ ಇದ್ರೆ ಇರ್ಲಿ ಅಂತ ಸುಮ್ಮನೆ ಬಿಟ್ಬಿಟ್ಟೆ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಒಂದ್ ಸೈಡ್ ಫುಲ್ ಆಯ್ತಲ್ಲ, ಮತ್ತೆ ತಿರುಗಿಸಿ ಆನ್ ಮಾಡಿ ಮತ್ತೆ ಅಲ್ಲೇ ಇಟ್ಬಿಟ್ಟೆ. ಓಕೆ. ಸೊ ಹಂಗಾದ್ರೆ ಒಂದ್ ಸೈಡ್ ಇದು 45 minutes ರೆಕಾರ್ಡ್ ಆಗಿದೆ. ಐ ಥಿಂಕ್ ಸೊ ಇನ್ನೊಂದ್ ಸೈಡ್ 45 minutes ರೆಕಾರ್ಡ್. ಸೊ ಟೋಟಲಿ ಅರೌಂಡ್ 1 hour 30 minutes ಇದೆ. ಸೊ ಅದ್ರಲ್ಲಿ ಇವ್ರ ಮಗ ಮತ್ತೆ ಇವ್ರ ಅಳಿಯ, ಮಗ ಅಲ್ಲ, ಇವರು ಮತ್ತೆ ಇವ್ರ ಅಳಿಯ ಹೆಂಡತಿ ಮಧ್ಯದಲ್ಲಿ ಬಂದು ಹೋದ್ರು. ಏನೋ
ಕಾಫಿ ಪಾನಕ ತಂದು ಕೊಟ್ಟೋದ್ರು. ಅದು ತಗೊಂಬರಲ್ಲಿ ರಾಜೇಶ್ವರಿ ಅಂದರು. ಅವ್ರದ್ದು ಭಾವಚಿತ್ರ ಬಿತ್ತಗಳಲ್ಲ ಯಾವುದೋ ಒಂದು ಪುಸ್ತಕ, ಅದನ್ನು ಇತ್ತೀಚಿಂದ ಅದು ಬರೆದು ಆಧಾರಗಳೊಂದಿಗೆ ಅಂತ ಬರೆದು ನನಗೆ ಕೊಟ್ಟರು. ಅದು ನನ್ನ ತಮ್ಮನ ಹತ್ರ ಇದೆಯಲ್ಲ ಪುಸ್ತಕ, ಕೈಲಿ ಬರೆದು ಕೊಟ್ಟರು. ಆಮೇಲೆ ಅವ್ರ ಅಳಿಯ ಬಂದೆ ಅಷ್ಟೊತ್ತಿಗೆ. ನೀವು ಇನ್ನೂ ಕಂಪ್ಯೂಟರೈಸ್ ಆಗಿಲ್ವಲ್ಲ ಡಾಕ್ಟ್ರೆ, ಇನ್ನೂ ಅಲ್ಲೇ ಬರ್ಕೊಂಡು ಕೂತಿದ್ದೀರಾ? ಅದೆಲ್ಲ ಇದೆ ಇದರಲ್ಲಿ ಅವ್ರು ಹೇಳಿರೋದೆಲ್ಲ. ಸೊ ಈಗಾಗಲೇ ನಾವು ಕಾರಲ್ಲಿ ಬರ್ತಾ ಒಂದು ವಿಡಿಯೋ ಮಾಡಿದ್ವಿ. ತೇಜಸ್ವಿ ಅವ್ರ ಬಗ್ಗೆ ನಮಗೆ ಸಾಹಿತ್ಯದ ಮೇಲೆ ಭಾಳ ಅಭಿಲಾಷೆ ಇದೆ. ಸೊ ಹಾಗಾಗಿ ಅವರನ್ನಂತೂ ನೋಡೋಕ್ಕಾಗಲಿಲ್ಲ, ಅವ್ರನ್ನ ಮಾತಾಡಿಸೋ ಭಾಗ್ಯ ನಮಗೆ ಸಿಗಲಿಲ್ಲ. ಆದರೆ ಅವರ ವಿಡಿಯೋಗಳು ಸಾಕಷ್ಟು ಯೂಟ್ಯೂಬ್ಗಳಲ್ಲಿದೆ. ಆದರೆ ಅವರ ಕೊನೆಯ ಸಂದರ್ಶನ ಹೇಗಿತ್ತು, ಬಿ ಟಿ ರುದ್ರೇಶ್ ಸರ್ ನಮಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಅವರ ಕೊನೆಯ ಸಂದರ್ಶನ ನಾನೇ ಮಾಡಿದ್ದು, ಅದಾದಮೇಲೆ ಒಂದು 3 ತಿಂಗಳ ನಂತರ ಅವ್ರು ಕಾಲು ಆದರು ಅಂತ. ಸೊ ಹಾಗಾಗಿ ಜಾಸ್ತಿ ಯೂಶ್ವಲಿ ನನಗೆ ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಅವ್ರಿಗೆ ಕಾಲ್ ಮಾಡ್ತಿದ್ದಂಗೆ, ಸರ್ ನೀವೆಲ್ಲಿದ್ದೀರೋ ಗೊತ್ತಿಲ್ಲ, ನಾನು ಬರ್ತೀನಿ ಒಂದು ಹಾಫ್ ಆನ್ ಅವರಲ್ಲಿ ಅಂದೆ. ಬನ್ನಿ ಪರವಾಗಿಲ್ಲ, ನಾನು ಇನ್ನೂ ಈಗ ತಾನೇ ನಾನು ಕ್ಲಿನಿಕ್ಕಿಂದ ಹೊರಡ್ತಾ ಇದ್ದೀನಿ ಅಂದರು. ಅವ್ರಿಗೆ ಹೇಳ್ದಂಗೆ ಬಂದಿದ್ದೀನಿ. ಈ ಆಡಿಯೋ ರೆಕಾರ್ಡ್ನ ಅವ್ರು ನಮಗೆ ತಲುಪಿಸ್ತಾ ಇದ್ದಾರೆ. ಇದನ್ನು ಆಡಿಯೋ ರೆಕಾರ್ಡ್ ಹಾಗೇನೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬಿಡುಗಡೆ ಮಾಡ್ತೀವಿ. ಅದಕ್ಕೆ ಸಡನ್ನಾಗಂತೂ ಆಗಲ್ಲ, ಸಾಕಷ್ಟು ಕಾಲಾವಕಾಶ ತೆಗೆದುಕೊಡುತ್ತೆ ಸರ್. ಯಾಕೆಂದ್ರೆ ಈಗ ಟೆಕ್ನಿಕಲಿ ಇದನ್ನ ವರ್ಕ್ ಮಾಡಬೇಕು. ಇವಾಗ ರಫ್ ಆಡಿಯೋ ರೆಕಾರ್ಡು ನೀವು ನಮ್ಗೆ ಕೊಡ್ತಾ ಇದ್ದೀರಾ, ಕೇವಲ ಉಭಯ ಕೃಷ್ಣ ಒಬ್ಬರಿಗೆ ಮಾತಾಡಕ್ಕೆ ಅಂತ ಹೋಗಿದ್ದು, ಆಸ್ ಎ ಫ್ರೆಂಡ್ ಆಗಿ. ಸುಮ್ಮನೆ ಬರ್ರಿ ಅಂದ್ರು. ಸರ್ ಒಂದು ಅಪಾಯಿಂಟ್ಮೆಂಟ್ ಬೇಕಲ್ಲ ಬೆಳಿಗ್ಗೆ ಅಂದೆ. ಯಾರ್ರಿ ಮಾತಾಡೋದು? ಸರ್ ರುದ್ರೇಶ್ ಅಂತ ಬೆಂಗಳೂರಿಂದ. ಯಾಕೆ ಬರ್ಬೇಕ್ರಿ? ಇಲ್ಲ ಸರ್ ಅಷ್ಟು ದೂರ ಚಿಕ್ಕಮಗಳೂರಿಗೆ ಬರ್ತೀನಿ ನೋಡ್ಬೇಕು ಅಂದೆ. ಆಮೇಲೆ ಆಯ್ತು, ಎಷ್ಟೊತ್ತಿಗೆ ಬರ್ತೀರಾ? ಸರ್ ನಾಳೆ ಬರ್ತೀನಿ. ಸರ್ 9:00 ಬಂದು ಇಲ್ಲೇ ಏನ್ ಮಾಡ್ತೀರಾ? 10:00 ಮೇಲೆ ಬನ್ನಿ. ಆಯ್ತು ಸರ್ ಅಂತ. ಅದೇನು ಇಡ್ಬೇಕಾರೆ ಅವರು, ನೀವು ಬೆಂಗಳೂರಿಂದ ಬಂದ್ರಲ್ವಾ, ನಿಮ್ಮ ಹೆಸರು ಏನು ಹೇಳಿದ್ರಿ? ರುದ್ರೇಶ್ ಅಂತ. ಒಬ್ರು ನಿಮ್ಮ ಹೆಸರಿನ ಒಬ್ರು ಹೋಮಿಯೋಪತಿ ಡಾಕ್ಟರ್ ಫೇಮಸ್ ಇದ್ದಾರೆ ಕಣ್ರಿ, ಅವ್ರು ಗೊತ್ತಾ ನಿಮ್ಗೆ? ಸಾರ್ ಅದೇ ತಗಡೆ ಮಾತಾಡ್ತಿರೋದು ಮುಂದೆ. ಶನಿ ಕಣ್ರಿ ನೀವು, ಶನಿ ಕಣ್ರಿ, ನಿಮ್ಗೆ ಅಂತೀನಿ ಅಪಾಯಿಂಟ್ಮೆಂಟ್, ಬರ್ರಿ ಮುಚ್ಕೊಂಡು ಅಂದ್ರು. ಹೋದೆ, ಕೂತ್ಕೊಂಡೆ. ನನಗೆ ಈ ಹಳೆ ಕಾಲದ್ದು, ಇದು ಒಂದು 15 ವರ್ಷದ ಹಳೆಯದು. ಅವಾಗೆಲ್ಲ ಈ ಥರದ್ದೆಲ್ಲ ಫೋನ್ಗಳು ಅದು ಇದೆಲ್ಲ ಇರಲಿಲ್ಲ ನೋಡಿ. ಇದು ಎಷ್ಟು ಚಿಕ್ಕ ಕ್ಯಾಸೆಟ್ ಅಂದ್ರೆ ಈ ಥರದ್ದು ಈಗ ಸಿಕ್ಕುತ್ತೋ ಇಲ್ಲೋ ಗೊತ್ತಿಲ್ಲ. ಇದನ್ನ ನನಗೆ ಯಾರೋ ಇಂಗ್ಲೆಂಡಿಂದ ಬಂದ ಪತ್ರಕರ್ತ ನನಗೆ ಇದನ್ನ ಉಡುಗೊರೆ ಕೊಟ್ಟಿದ್ರು. ಇಂಗ್ಲೆಂಡಿಂದ ಆತ ಇದನ್ನ ತಗೊಂಡ್ಬಂದಿದ್ದ. ಅವನೇನ್ ಹೇಳ್ತಾನೆ ಅಂದ್ರೆ, ಅವಾಗೆಲ್ಲ ಇಂಟರ್ವ್ಯೂಸ್ ಅಂದ್ರೆ ಅಥವಾ ಪ್ರೆಸ್ ಮೀಟ್ ಅಲ್ಲಿ ಯಾರು ವಿಐಪಿಗಳನ್ನ ಮಾಡ್ಸೋದಾರೆ ಇದನ್ನ ಇಟ್ಕೊಂಡು ಮಾಡೋರು, ಮಾತುಕತೆ ಮಾಡಿ ಅವ್ರ ಹೋಗಲ್ಲಿ ಮಾಡ್ಕೊಳ್ಳೋರು. ನಿಮ್ಗೆ ಅನುಕೂಲ ಆಯ್ತು, ಇಟ್ಕೊಳ್ಳಿ ಸರ್, ನೀವು ಈ ತರ ಮಾಧ್ಯಮದಲ್ಲೂ ಇರ್ತೀರಿ ಅಂತ ಕೊಟ್ಟಿದ್ರು. ನಾನು ಅದೇ ಹೊಸ್ತು ಬೇರೆ ಬಂದಿತ್ತಲ್ವಾ, ಸರಿ ನೋಡೋಣ ಅಂತ ಹೇಳಿ ಅವ್ರ ಜೊತೆ ಹೋಗಿ ಕೂತ್ಕೊಂಡೆ. ಆದ್ರೆ ಒಂದು ಸತ್ಯ ಹೇಳ್ಬೇಕು, ಬಟ್ ನಿಮ್ ಜೀವನದಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ ಅದಾದ 3 ತಿಂಗಳಿಗೆ ಅವ್ರು ಹೋಗ್ಬಿಡ್ತಾರೆ ಅಂತ. ಅದು ನನಗೊಂಥರ ದುಃಖನೇ ಆಯಿತು. ಅದು ಇನ್ನೂ ಸರಿ ಈ ಕೆಸೆಟ್ ಅಲ್ಲಿ ಆಗದೆ ಇರಲಿ ಅನ್ನೋದಷ್ಟೇ ನನ್ನ ಸರ್. ಈ ಜವಾಬ್ದಾರಿನ ನೀವು ನನಗೆ ಕೊಟ್ಟಿರೋ ಜವಾಬ್ದಾರಿನ ಖಂಡಿತವಾಗ್ಲೂ ಅವರ ಹೆಸರಿಗೆ ಮತ್ತೆ ನಿಮ್ಮ ಹೆಸರಿಗೆ ಈ ಒಂದು ಆಡಿಯೋ ರೆಕಾರ್ಡಿಗೆ ಧಕ್ಕೆ ಬರದ ಹಾಗೆ ಇದರಲ್ಲಿ ಏನ್ ರೆಕಾರ್ಡ್ ಆಗಿದೆಯೋ ಇದ್ದಿದ್ದನ್ನ ಪ್ರಸ್ತಾಪ ಮಾಡಿ. 1.5 ಗಂಟೆ ರೆಕಾರ್ಡ್ ಆಗಿದೆ. ಅದು ನನ್ನ ಬುಕ್ಕಲ್ಲೂ ಅವ್ರ ಮಾತಿನ ಟ್ರಾನ್ಸ್ಕ್ರಿಪ್ಟ್ ಮಾಡಿದೀವಿ ನಾವು ಆಗ್ಲೇ, ಅದನ್ನು ನಿಮಗೆ ಗೊತ್ತಾಗುತ್ತೆ. ಬಟ್ ಇದನ್ನ ಸರಿಯಾಗಿ ಬಳಸ್ಕೊಂಡು ಆಡಿಯೋವೆಲ್ಲ ಕೇಳಿಸೋಂಗಾದ್ರೆ ಮುಂದೊಂದು ದಿನ ಇಂಥ ಮಾಂಸ ಮುದ್ದೆ ರಕ್ತಗಳುಳ್ಳ ಮನುಷ್ಯ ಒಬ್ಬ ಈ ಭೂಮಿಯ ಮೇಲೆ ನಡೆದಾಡ್ತಿದ್ದ ಅನ್ನೋದನ್ನ ನೆನೆಸ್ಕೊಳ್ಳೋದೇನೆ ಊಹಿಸ್ಕೊಳಕ್ಕಾಗಲ್ಲ ಅಂತ ಐನ್ಸ್ಟೀನ್ ಗಾಂಧಿ ಬಗ್ಗೆ. ಹಂಗೆ ನಮ್ಮ ತೇಜಸ್ವಿ ಬಗ್ಗೆನೂ ಅಷ್ಟೇನೆ. ಇಂಥ ವ್ಯಕ್ತಿ ಇದ್ರ ಅಂತ. ಈಗ ಅತ್ಯಂತ ಮಾಧ್ಯಮ ಓದಿನ ಯುಗ ಹೋಯ್ತು, ಬರವಣಿಗೆ ಹೋಯ್ತು, ಸಾಹಿತ್ಯ ಹೋಯ್ತು, ಮುದ್ರಣ ಮಾಧ್ಯಮ ಆಗಲೇ ಕಾಣ್ತಾ ಇದೆ. ಕೇವಲ ಈಗ ನೀವು ಹೇಳಿದಂಗೆ ಪೋಡ್ಕಾಸ್ಟ್ಗಳಿಗೆ ಬಂದ್ಬಿಡ್ತು. ಈಗ ಯಾರಿಗೂ ಟೈಮ್ ಇಲ್ಲ, ಎಲ್ಲರಿಗೂ ಗೂಗಲ್ಲು. ಏನು ನೋಡಿರು ಗೂಗಲ್ಲು ಅಂತಾರೆ, ಸಿಕ್ತವರೆಲ್ಲ ಗೂಗಲ್ಲು ಅಂತಾರೆ. ಸ್ನೇಹಿತನಾಗಿ ಏನು ಹೋಗಿ ಮಾತಾಡಿದ್ರು ಅದೇ ಒಂದು ಆಡಿಯೋ ಇದ್ರಲ್ಲಿ ರೆಕಾರ್ಡ್ ಆಗಿದೆ. ಅವರ ನೇರವಂತಿಕೆ ಹೇಗಿತ್ತು ಅನ್ನೋದನ್ನ ಥೇಟ್ ಬಿಚ್ಚಿಡುತ್ತೆ ಈ 100%. ಯಾಕೆಂದ್ರೆ ಇಲ್ಲೆಲ್ಲೂ ಸೆನ್ಸಾರ್ ಆಗಿಲ್ಲ. ನಾವು ಸೆನ್ಸಾರ್, ನಾನು ರೆಕಾರ್ಡ್ ಆಗ್ತಾಯಿದೆ ಅಂತ ಗೊತ್ತಿತ್ತು, ಯಾಕೆಂದ್ರೆ ನನಗೆ ಹೊಸದಾಗಿ ತಂದಿದ್ರು ಅಂತ ಒತ್ತಿಟ್ಟಿದ್ದೆ. ರೆಕಾರ್ಡ್ ಆಗಿದೆ ಅಂತ ಕೊನೆಗೆ ಗೊತ್ತಾಗಿದ್ದು ನನಗೆ. ರೆಕಾರ್ಡು ಕೂಡ ಆಗುತ್ತೋ ಅಲ್ವೋ ಅಂತ ಗೊತ್ತಿಲ್ಲ. ಸೊ ನಮ್ಮಲ್ಲೆಲ್ಲೂ ಬ್ಲ್ಯಾಕ್ ಮೇಲ್ ಮಾಡೋದಾಗ್ಲಿ ಅಥವಾ ನಾನು ಹಿಡಿದು ಮಾತಾಡೋದಾಗ್ಲಿ, ಒಂಥರ ಎಡಿಟೆಡ್ ಮಾತುಕತೆ ಆಗಲಿ, ನಾಜೂಕೈ ಸೋಕುಗಳಾಗಲಿ ಇದರಲ್ಲಿ ಯಾವುದೂ ಇಲ್ಲ. ಇಬ್ಬರದು ಓಪನ್ ಆಗಿದೆ.
ಐ ಥಿಂಕ್ ಹಾಗಾಗಿ ಇಟ್ಸ್ ಎ ಟ್ರೀಟ್ ಇಫ್ ಪೀಪಲ್ ವಾಂಟ್ ಟು ನೋ. ಹಾಗಾಗಿ ಸದ್ಯದಲ್ಲೇ ಈ ಆಡಿಯೋ ಏನಿದೆ ಟೇಪ್ ಕ್ಯಾಸೆಟ್ ಮುಖಾಂತರ ಇದನ್ನ ಡಿಜಿಟಲೀಕರಣ ಮಾಡಿ ಈ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ನೇರವಾಗಿ ನಮ್ಮ ಡಿಜಿಟಲ್ ಮಾಧ್ಯಮದ ಮೂಲಕನೇ ಜನರ ಮನಸ್ಸಿಗೆ ತಲುಪುವಂತಹ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಸರ್. ದೇವರು ನಿಮ್ಮೆಲ್ಲ ದಂಪತಿಗಳನ್ನ ನೀವು ಈ ದಂಪತಿಗಳನ್ನ ಇದೇ ಹುರುಪು, ಇದೇ ತಾಕತ್ತು, ಇದೇ ಗುರಿ ಇಟ್ಕೊಂಡು ವಿಚಲಿತರಾಗಬೇಡಿ. ಯಾಕೆಂದರೆ 100ಕ್ಕೆ 90 ಭಾಗ ನಮ್ಮಲ್ಲಿ ಆ ಒಂದು ದೊಡ್ಡಷ್ಟಿಗೆ ಉಳಿಸ್ಕೊಂಡಿರೋರು ಬಹಳ ಕಡಿಮೆ. ನಿಮಗೆ ಬಹಳಷ್ಟು ಮನಸ್ಸಿಗೆ ನೋವುಗಳು, ಬೇಜಾರುಗಳು, ವಿಮುಖರಾಗುವಂಥದ್ದು ಕೆಲಸದಿಂದ. ಅಯ್ಯೋ ಸಾಕು, ಎಷ್ಟು ಸರಿ ಕೇಳಿದ್ನಪ್ಪ, ಅವ್ರದ್ದೊಂದು ಕೇಳಿದ್ರು ಏನು ಕೊಟ್ಟು ಹೋಗಿರೋದು ಅಂತ ಎಲ್ಲವೂ ಹಣದಿಂದನೇ ಅಳೆಯುವಂಥ ಲೆವೆಲಿಗೆ ಬಂದು ಉಳ್ಕೊಂಡಿಲ್ಲ. ಮತ್ತು ಎಲ್ಲೋ ಒಂದು ಕಡೆ ಇದೆಲ್ಲವೂ ದಾಖಲಾಗಬೇಕು, ಇದೆಲ್ಲವೂ ಉಳ್ಕೋಬೇಕು, ಮುಂದಿನ ತಲೆಮಾರಿಗೂ ಗೊತ್ತಾಗಬೇಕು ಇಂಥವ್ರು ಇದ್ರು ಅಂತ. ಐ ಥಿಂಕ್ ಮುಂದಿನ ತಲೆಮಾರಿಗೆ ಯಾರೋ ನಮ್ಮಂತ ಇನ್ನೊಬ್ಬ ಹುಟ್ಟಿ ಮಾಡೋದು ಬೇರೆ ಪ್ರಶ್ನೆ, ತೇಜಸ್ವಿಯರಂತ ಇನ್ನೊಬ್ಬರು ಹುಟ್ಟಿ ಮಾಡೋದು ಬೇರೆ ಪ್ರಶ್ನೆ. ಆದರೆ ಈ ಥರದ್ದು ಇತ್ತು ಅಂತ ಗೊತ್ತಾಗಬೇಕಾದ್ರೆ ದೋಸ್ ಹೂ ಡೋಂಟ್ ರಿಮೆಂಬರ್ ಹಿಸ್ಟ್ರಿ ದೇ ವಿಲ್ ನಾಟ್ ರಿಮೈನ್ ಇನ್ ಹಿಸ್ಟ್ರಿ. ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವರು ಇತಿಹಾಸದಲ್ಲಿ ಉಳ್ಕೊಳ್ಳಲ್ಲ.